ಹಾಯ್ ಮೈ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಡಿಸೆಂಬರ್ ಸೆಕೆಂಡ್ ವೀಕ್ ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಆದ್ರೆ ಯಾರಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಕಮೆಂಟ್ ಮಾಡಿ ನೀವು ಯಾವ ರೀತಿ ಸೇವ್ ಮಾಡ್ತೀರಾ ಅಂತ, ಮನಿ ಸೇವಿಂಗ್ಸ್ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಮಾಡಿ. ನಾನಂತೂ ಈ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡಿ ತುಂಬಾನೇ ಅಮೌಂಟ್ ನ ಸೇವ್ ಮಾಡ್ತಾ ಇದ್ದೀನಿ. ನಾನು ಇವಾಗಿದು ಮಾತ್ರ ವಿಡಿಯೋ ಹಾಕ್ತಾ ಇದ್ದೀನಿ, ಆದ್ರೆ ನಾನು ಮೊದಲಿಂದ ತುಂಬಾ ಅಮೌಂಟ್ ಸೇವ್ ಮಾಡಿ ತುಂಬಾನೇ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಸೊ ಪ್ಲೀಸ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಇವತ್ತು ನಾನು ಡಿಸೆಂಬರ್ ಸೆಕೆಂಡ್ ವೀಕ್ ಮನಿ ಸೇವಿಂಗ್ಸ್ ಅನ್ನ ಮಾಡ್ತಾ ಇದ್ದೀನಿ. ಈ ವೀಕಲ್ಲಿ ನಂದು ಅಂದ್ರೆ ಕೆಲವೊಂದು ಸ್ಟಿಚಿಂಗ್ ಮಾಡ್ಲಿಕ್ಕಿತ್ತು, ಅದರದ ಅಮೌಂಟ್ ಹಾಗೂ ಕೆಲವೊಂದು ಏನು ಮನೆ ಖರ್ಚಿಗೆ ಕೊಟ್ಟ ದುಡ್ಡಿಂದ ಕೆಲವೊಂದು ದುಡ್ಡನ್ನು ನಾನು ಈ ವಾರದ ಸೇವಿಂಗ್ಸ್ ಗಾಗಿ ಸೇವ್ ಮಾಡಿಟ್ಟಿದ್ದೀನಿ. ಬನ್ನಿ ನೋಡೋಣ ಈ ವೀಕಿದ್ದು ಮನಿ ಸೇವಿಂಗ್ಸ್ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಇದು ಕೆಲವೊಂದು ಕಾಯಿನ್ಸ್ ಎಲ್ಲ ಇದೆ. ನೋಡ್ಬೋದು, ಇಷ್ಟೊಂದು ಕಾಯಿನ್ಸ್ ಉಳಿತಾಯ ಆಗಿದೆ. ನೋಡುವ ಇದರಲ್ಲಿ ಟೋಟಲ್ ಎಷ್ಟು ಕಾಯಿನ್ಸ್ ಇದೆ ಅಂತ. 10, 20, 25, 26, 27, 28, 30, 32, 32, 34, 36, 38, 40, 42, 43, 44, 45 ರುಪೀಸ್ ಮನಿ ಸೇವಿಂಗ್ಸ್ ಆಗಿದೆ ಈ ವಾರದಲ್ಲಿ ನಂದು. ಇದು ಕಾಯಿನ್ಸ್ ಎಲ್ಲ, ಇದನ್ನ ನಾನು ಈ ಕಾಯಿನ್ಸ್ ಬಾಕ್ಸ್ಗೆ ಹಾಕಿರ್ತೀನಿ. ಇದರಲ್ಲಿ ಬರೀ ಕಾಯಿನ್ಸ್ ಮಾತ್ರ ಹಾಕೋದು ನಾನು. ನೀವು ಯಾವ ರೀತಿ ಸೇವಿಂಗ್ಸ್ ಮಾಡ್ತೀರಾ, ಬರೀ ಹುಂಡಿಯಲ್ಲಿ ಹಾಕಿರ್ತೀರಾ, ಹಾಗೆ ಬೇರೆ ಯಾವ ರೀತಿ ಸೇವಿಂಗ್ಸ್ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ನನ್ನ ವಿಡಿಯೋನ ಯಾರೆಲ್ಲ ಇಷ್ಟಪಡ್ತೀರಾ ಅವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ, ಕಾಯಿನ್ಸ್ಗಳನ್ನೆಲ್ಲ ನಾನು ಈ ಹುಂಡಿಯಲ್ಲಿ ಹಾಕಿರ್ತೀನಿ. ಪ್ರತಿ ವಾರನೂ ಕಾಯಿನ್ಸ್ಗಳನ್ನು ಇದೇ ಹುಂಡಿಯಲ್ಲಿ ಹಾಕಿರ್ತೀನಿ. ಬನ್ನಿ ಇವಾಗ ಎಷ್ಟು ಅಮೌಂಟ್ ಟೋಟಲ್ ಇದೆ ಅಂತ ನೋಡೋಣ. ಇದು 100, 50, 20, 10 ರುಪೀಸ್. ಓಕೆ, ಇಷ್ಟು ಅಮೌಂಟ್ ನಾನು ಈ ವಾರದಲ್ಲಿ ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಈ ಮನಿ ಸೇವಿಂಗ್ಸ್ ಅನ್ನ ಮಾಡ್ತಾ ಇದ್ದೀನಿ. ಇದು 3 ಇವತ್ತು ನಾನು ಓಪನ್ ಮಾಡಿ ಇದರಲ್ಲಿ ಎಷ್ಟು ಅಮೌಂಟ್ ಟೋಟಲ್ ಆಗುತ್ತೆ ಅಂತ ಹೇಳಿ ಅಷ್ಟು ಅಮೌಂಟ್ ಅನ್ನ ನಾನು ಇದರ ಮನಿ ಸೇವಿಂಗ್ಸ್ ಪೌಚ್ ಅಲ್ಲಿ ಆಡ್ ಮಾಡ್ತೀನಿ. ಓಕೆ, ಬನ್ನಿ ನೋಡೋಣ ಫಸ್ಟ್ ಒನ್ ಎಷ್ಟು ಅಮೌಂಟ್ ಆಗಿದೆ ಅಂತ. 40 ರುಪೀಸ್, 40, 90, 80. ಓಕೆ, 210 ರುಪೀಸ್. ಇದು 3, 40, 90 and 80. ಇದು 3, 210 ರುಪೀಸ್. ಇವಾಗ ನಾನು ಇದರದ್ದು ಮನಿ ಸೇವಿಂಗ್ಸ್ ಮಾಡಬೇಕು. ಮನಿ ಪೌಚಲ್ಲಿ ಇವಾಗ ನಾವು 210 ಮನಿ ಸೇವ್ ಮಾಡೋಣ. 100, 200, 10. ಟೋಟಲ್ ಆಗಿ 10 ಇಲ್ಲಿಟ್ಟು 20 ತಗೊಳ್ತೇನೆ. ಇದರಲ್ಲಿ ಇವಾಗ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ನೋಡೋಣ ಎಷ್ಟಾಗಿದೆ ಅಂತ. ಇವಾಗ 200, 300, 400, 500, 600, 7, 8, 9, 1040 ರುಪೀಸ್ ಮನಿ ಸೇವಿಂಗ್ಸ್ ಆಯಿತು. 1040 ರುಪೀಸ್. ಓಕೆ, ಇವಾಗ ನೆಕ್ಸ್ಟ್ ಒನ್. ಓಕೆ, ಇದು ಫೈನಲಿ ಇದು ಅರ್ಧ ಬಾಕಿ ಇದೆ. 500 ಇದು ಆಲ್ರೆಡಿ 250 ನಾನು ಅಮೌಂಟ್ ಸೇವ್ ಮಾಡಿದ್ದೀನಿ. ಇನ್ನು 250 ರುಪೀಸ್ ಇದರಲ್ಲಿ ಮನಿ ಸೇವ್ ಮಾಡಬೇಕು.
ಫಸ್ಟ್ಗೆ ಕಲರ್ ಕಂಪ್ಲೀಟ್ ಮಾಡೋಣ. ಇದು ಈ ಮನಿ ಸೇವಿಂಗ್ಸ್ ನಂದು ಕಂಪ್ಲೀಟ್ ಆಯ್ತು. ಓಕೆ, ಫೈನಲಿ ಇದೊಂದು ಮನಿ ಸೇವ್ ಕಂಪ್ಲೀಟ್ ಆಯ್ತು. 250, 100, 250. ಓಕೆ, ಇದು 50 ಇಟ್ಟು 100 ತಗೊಳ್ತೀನಿ. ಇದರಲ್ಲಿ ಇವಾಗ ಟೋಟಲ್ ಅಮೌಂಟ್ 200, 300, 400, 500, 600, 700, 800, 900, 1000 ರುಪೀಸ್ ಇದರಲ್ಲಿ ಇವಾಗ ಕಂಪ್ಲೀಟ್ ಆಯ್ತು. ಸೊ ಇದು ಮನಿ ಸೇವಿಂಗ್ಸ್ ನಂದು ಕಂಪ್ಲೀಟ್ ಆಯ್ತು ನೋಡಿ. ಇದೇ ರೀತಿಯಾಗಿ ಒಂದೊಂದೇ ಮನಿ ಸೇವಿಂಗ್ಸ್ ಅನ್ನ ನಾನು ಕಂಪ್ಲೀಟ್ ಮಾಡ್ತಾ ಬರ್ತೀನಿ. ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ಅಂತ ನೋಡೋಣ ನಾವು. ಓಕೆ, ಇದು ಮನಿ ಸೇವಿಂಗ್ಸ್ ಆಯ್ತು. ಇದನ್ನ ಇಲ್ಲಿಡೋಣ, ಇಲ್ಲಿ ಬಿಡೋಣ. ಮನಿ ಸೇವಿಂಗ್ಸ್ ಇತ್ತು ಅಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ಇಡೋಣ. ಓಕೆ, ಫೈನಲಿ ಇದೊಂದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ 150 ರುಪೀಸ್ ಇದರಲ್ಲಿ ಇವಾಗ ನಾವು ಮನಿ ಸೇವ್ ಮಾಡ್ತೀವಿ. ಓಕೆ, 150. ಇವಾಗ ನೋಡೋಣ ಇದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ. ಟೋಟಲ್ ಅಮೌಂಟ್ 100, 200, 300, 400, 500, 600, 700, 750 ರುಪೀಸ್ ಮನಿ ಸೇವಿಂಗ್ಸ್ ಆಯ್ತು ಇದರಲ್ಲಿ. ಅಂದ್ರೆ ಇದು ಆಲ್ರೆಡಿ ನಾನು ಮನಿ ಸೇವಿಂಗ್ಸ್ ಮಾಡಿದ್ದನ್ನ ನಾನು ತೆಗೆದ್ಬಿಟ್ಟು ಏನು ಗೋಲ್ಡ್ ಪರ್ಚೇಸ್ ಮಾಡಿದ್ದೆ. ಹಾಗಾಗಿ ಇದನ್ನ ಪುನಃ ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಓಕೆ, ನೆಕ್ಸ್ಟ್ ಮನಿ ಸೇವಿಂಗ್ಸ್ ಇದರಲ್ಲಿ ಕೂಡ ಒಂದೇ ಇರೋದು 200. ಇದು ಕೂಡ ಇವಾಗ ಕಂಪ್ಲೀಟ್ ಮಾಡಬೇಕು. ಇದು ಕೂಡ ಇವತ್ತು ಕಂಪ್ಲೀಟ್ ಆಯ್ತು. ಇದಕ್ಕೆ ನಾನು 200 ಮನಿ ಸೇವ್ ಮಾಡ್ತೀನಿ. 100, 200 ಇದು ಕಂಪ್ಲೀಟ್ ಆಯ್ತು. ಇದರಲ್ಲಿ ಇವಾಗ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 100, 200, 300, 400, 500, 6, 7, 8, 9, 900 ಮನಿ ಸೇವಿಂಗ್ಸ್ ಆಯ್ತು ನೋಡಿ. ಈ ವಾರದಲ್ಲಿ ಡಿಸೆಂಬರ್ 2nd ವೀಕಲ್ಲಿ ನಂದು ಏನು 2 ಮನಿ ಸೇವಿಂಗ್ಸ್ ಆಯ್ತು. ಅದನ್ನ ಕೂಡ ನಾನು ಅಲ್ಲಿಟ್ಬಿಟ್ಟೆ. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ಇದರಲ್ಲಿ ಇವತ್ತು ನಾನು 120 ರುಪೀಸ್ ಮನಿ ಸೇವ್ ಮಾಡ್ತೇನೆ. 120 ಈ ಲೈನ್ ಆಗಿ ಮನಿ ಸೇವ್ ಆಯ್ತು. ಹಾಗಾಗಿ ಒಂದು ಅಡ್ಡ ಲೈನ್ ಹಾಕಿದೆ. 120 ರುಪೀಸ್ ಇವಾಗ ಮನಿ ಸೇವ್ ಮಾಡ್ತೇನೆ. 120 ನೋಡೋಣ ಇವಾಗ ಇದರಲ್ಲಿ ಎಷ್ಟು ಟೋಟಲ್ ಅಮೌಂಟ್ ಇದೆ ಅಂತ. 200, 300, 4, 5, 6, 7, 8, 9, 1070 ರುಪೀಸ್ ಇದೆ. 1070 ರುಪೀಸ್. ನೆಕ್ಸ್ಟ್ ಒನ್ ಇವಾಗ ಇದು ಲಾಸ್ಟ್ ವೀಕಲ್ಲಿ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿರುವಂಥದ್ದು 100 ರುಪೀಸ್ ಮನಿ ಸೇವಿಂಗ್. ಇವಾಗ ನಾನು ಇದರಲ್ಲಿ 100 ಮನಿ ಸೇವ್ ಮಾಡ್ತಾ ಇದ್ದೀನಿ ಹಾಗೂ ಕಲರಿಂಗ್ ಮಾಡ್ತಾ ಇದ್ದೀನಿ. ಮನಿ ಸೇವ್ ಮಾಡಿದೆ ಹಾಗೂ ಇದರಲ್ಲಿ 300 ರುಪೀಸ್ ಮನಿ ಸೇವ್ ಆಯಿತು. 3 ಕಲರ್ ಮಾಡಿದ್ದೇನೆ ನೋಡಿ. ಓಕೆ, ನೆಕ್ಸ್ಟ್ ಒನ್ 150 ರುಪೀಸ್. 150ಗೆ
ಕಲರ್ ಮಾಡಿದೆ ಹಾಗೂ 150 ನಾನು ಸೇವ್ ಮಾಡ್ತೀನಿ. ಬನ್ನಿ ನೋಡೋಣ ಇದರಲ್ಲಿ ಇವಾಗ ಎಷ್ಟು ಟೋಟಲ್ ಅಮೌಂಟ್ ಆಗಿದೆ ಅಂತ. 200, 3, 4, 5, 6, 7, 50. 750 ರುಪೀಸ್ ಸೇವ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಒನ್ ಸ್ಟಾರ್ ಮನಿ ಸೇವಿಂಗ್ಸ್. ಇದರಲ್ಲಿ ಫಸ್ಟ್ ಒನ್ ಅಲ್ಲಿ 90 ಪ್ಲಸ್ 80. ಇನ್ನೊಂದು ಓಪನ್ ಮಾಡುವ. ಮೈ ಗಾಡ್, 200 plus 200 is equal to 370 ರುಪೀಸ್. ಇವಾಗ ಮನಿ ಸೇವ್ ಆಗೈತೆ. ಇದು ದೊಡ್ಡ ಅಮೌಂಟ್, ಇದೆಲ್ಲ ಸಣ್ಣ ಸಣ್ಣ ಅಮೌಂಟ್. ಇದು ದೊಡ್ಡ ಅಮೌಂಟ್ ಅಂತ ಅನ್ಕೊಂಡಿರ್ಲಿಲ್ಲ. ಓಕೆ, ಪರವಾಗಿಲ್ಲ. 370 ರುಪೀಸ್ ಮನಿ ಸೇವ್ ಮಾಡಬೇಕು ಇವಾಗ. $100, $200, $300, $50, $70. ಬನ್ನಿ ನೋಡೋಣ ಇದರಲ್ಲಿ ಇವಾಗ ಎಷ್ಟು ಅಮೌಂಟ್ ಟೋಟಲ್ ಆಗಿದೆ ಅಂತ. ಇದರಲ್ಲಿ ಇವಾಗ 1, 2, 3, 4, 5, 6, 7, 8, 9, 10, 1000, 1, 2, 3, 4, 70, 1470 ರುಪೀಸ್ ಆಲ್ರೆಡಿ ಇದರಲ್ಲಿ ಸೇವ್ ಮಾಡಿಟ್ಟಿದ್ದೀನಿ. ಓಕೆ, 200 ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ದೊಡ್ಡ ಅಮೌಂಟೇ ಬಂದ್ಬಿಟ್ಟು. ನೆಕ್ಸ್ಟ್ ಒನ್ 200 ಮನಿ ಸೇವಿಂಗ್ಸ್. ಇದಂದ್ರೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ನಮ್ಮದು ಮಕ್ಕಳದು ಸ್ಕೂಲ್ ಫೀಸ್ ಇತ್ತು. ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಮಾಡೋಣ ಅಂತ ಅಂದುಕೊಂಡು ನಾನು ಸೇವ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಎಷ್ಟಾಗುತ್ತೆ ಅಷ್ಟನ್ನು ನಾನು ಯಾವಾಗ ಮಕ್ಕಳ ಸ್ಕೂಲ್ ಫೀಸ್ ಕಟ್ತೀವೋ ಅವಾಗ ನಾನು ನನ್ನ ಹಸ್ಬೆಂಡ್ಗೆ ಕೊಡ್ತೇನೆ ಅಂತ, ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಈ ರೀತಿ ಮನಿ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಇದಕ್ಕೆ ಇವಾಗ 200 ಎಷ್ಟು ಉಂಟು ಅಂತ ನೋಡೋಣ. 100, 1, 2, 3, 4, 5, 200 ಮನಿ ಸೇವ್ ಮಾಡೋಣ. ಓಕೆ, 200ಗೆ ಒಂದಕ್ಕೆ ಕಲರ್ ಮಾಡ್ತೀನಿ. ಇವಾಗ ಇದರಲ್ಲಿ 100, 200, 300, 400 ಮನಿ ಸೇವ್ ಮಾಡಿದ್ದೀನಿ. ಹೀಗೆ ಸಣ್ಣ ಸಣ್ಣ ಅಮೌಂಟ್ ಸೇವ್ ಮಾಡಿ ಮಾಡಿ ಒಂದಲ್ಲ ಒಂದು ದಿವಸ ದೊಡ್ಡ ಅಮೌಂಟ್ ಆಗುತ್ತೆ. ಅವಾಗ ನನಗೆ ಮಕ್ಕಳ ಸ್ಕೂಲ್ ಫೀಸ್ಗೆ ನನ್ನ ಸೈಡಿಂದ ಒಂದು ಚಿಕ್ಕ ಸಹಾಯ ಆದಾಗೂ ಆಗುತ್ತೆ. ಇವಾಗ 20 ರುಪೀಸ್ ಮನಿ ಸೇವಿಂಗ್ಸ್. ಯಾರ ಹತ್ರ ಕಡಿಮೆ ದುಡ್ಡಿದೆ ಅವರು ಈ ರೀತಿಯಾಗಿ ಕೂಡ ಮನಿ ಸೇವ್ ಮಾಡ್ಬೋದು. 20 ರುಪೀಸ್ ಇತ್ತು ಅಥವಾ 50 ರುಪೀಸ್, 100 ರುಪೀಸ್, 500, 200 ರುಪೀಸ್ ಹಾಗೆ ಮನಿ ಸೇವ್ ಮಾಡ್ತಾ ಕೂಡ ಒಂದು ದೊಡ್ಡ ಅಮೌಂಟ್ ಅನ್ನು ಸೇವ್ ಮಾಡಿರ್ಬೋದು. ಇವಾಗ ಇದಕ್ಕೆ ನಾನು 20, 40, 60, 80, 100 ಇದೆ. 20 ಇದ್ದು 100 ಅನ್ನು ನಾನಿವಾಗ ಒಂದು ನಿಮಿಷ, ಮೊದಲು ನಾನು ಆಲ್ರೆಡಿ ಅಮೌಂಟ್ ಇದೆಯಲ್ಲ, ಫಸ್ಟ್ ಇದೊಂದು ಇದರಲ್ಲಿ ಇಷ್ಟು ಬಾಕಿ ಇದೆ, ಇದು ಎಷ್ಟಾಗುತ್ತೆ ಅಂತ ನೋಡಿ ಇದನ್ನೊಂದು ಕಂಪ್ಲೀಟ್ ಮಾಡಿಬಿಡೋಣ. ಆಮೇಲೆ 20 ರುಪೀಸ್ ಎಷ್ಟು ಉಳಿತಾಯ ಆಗುತ್ತೆ ಅದನ್ನು ನಾನು 20 ಮನಿ ಸೇವಿಂಗ್ಸ್ ಅಲ್ಲಿ ಆ್ಯಡ್ ಮಾಡ್ತೀನಿ. ಇವಾಗ ಇದು ಒಂದು ನೆಕ್ಸ್ಟ್ ವೀಕ್ ಇದು ಅಂತ ಬಾಕಿ ಇದೆ. ಸೊ ಹಾಗಾಗಿ ಅಮೌಂಟ್ ಕೂಡ ಇದೆ, ಇದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಎಷ್ಟು ಟೋಟಲ್ ಇದೆ ಅಂತ ನೋಡೋಣ. 100 ಪ್ಲಸ್ 60 ಪ್ಲಸ್ 70 ಅಂದರೆ ಚೇಂಜ್ ಇಲ್ಲದೆ ಇದ್ರೆ 230 ರುಪೀಸ್. ಓಕೆ, ಚೇಂಜ್ ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ಮನಿ ಸೇವ್ ಮಾಡಿದೆ. ಓಕೆ, 100, 200, 30 ರೈಟ್. 30 ಆಲ್ರೆಡಿ ಇದೆ, 10 ಇದು 30 ನಾನು ಇವಾಗ. ಓಕೆ ಫ್ರೆಂಡ್ಸ್, ಇದು ಕೂಡ ಮನಿ ಸೇವಿಂಗ್ ಕಂಪ್ಲೀಟ್ ಆಯಿತು. ಇದನ್ನು ತೆಗೆದುಬಿಡ್ತೀನಿ.
ಇದರಲ್ಲಿ ಇವಾಗ ಎಷ್ಟು ಟೋಟಲ್ ಅಮೌಂಟ್ ಇದೆ ಅಂತ ನೋಡೋಣ. ಇದು ಕೂಡ ಕಂಪ್ಲೀಟ್ ಮಾಡಿದೆ ನಾನು. ನೋಡಿ, ಇದೆಲ್ಲ ಕಂಪ್ಲೀಟ್ ಆಯ್ತು. ಇದರಲ್ಲಿ ಇವಾಗ 200, 3, 4, 5, 6, 7, 8, 9, 1000, 1, 2, 20, 40, 50, 60, 70, 1270 rupees ಮನಿ ಸೇವ್ ಮಾಡಿದ್ದೀನಿ. ಓಕೆ, ಇದು ಕೂಡ ಕಂಪ್ಲೀಟ್ ಆಯಿತು. ಆಲ್ರೆಡಿ 3 ಮನಿ ಸೇವಿಂಗ್ಸ್ ಇವಾಗ ನಂದು ಕಂಪ್ಲೀಟ್ ಮಾಡಿದೆ ಈ ವಾರದಲ್ಲಿ ನಾನು. ಲಕ್ಕಿ ಡಿಸೆಂಬರ್. ನೋಡಿ, ಐ ಆಮ್ ಸೋ ಹ್ಯಾಪಿ. ನೋಡಿ, ಯಾರಲ್ಲಿ ಇದೇ ರೀತಿ ಮನಿ ಸೇವಿಂಗ್ಸ್ ಮಾಡ್ತೀರಂತ ನೀವು ಕೂಡ ಹೇಳಿ. ಈ ರೀತಿ ಮಾಡೋದಾದ್ರೆ ತುಂಬಾನೇ ಖುಷಿ ಆಗುತ್ತೆ. ಒಂದು ಆಟ ಆಡ್ದಾಗೂ ಕೂಡ ಆಗುತ್ತೆ. ಸೊ ಇವಾಗ ಈ ವಾರದಲ್ಲಿ ನಾನು 3 ಮನಿ ಸೇವಿಂಗ್ಸ್ ಮಾಡಿದೆ ಆಲ್ರೆಡಿ. ಓಕೆ, ಇನ್ನು 20 ಇದ್ದು ಇವಾಗ 100 ಇದೆ ಅಲ್ಲ, ಆಲ್ರೆಡಿ ಕೌಂಟ್ ಮಾಡಿದ್ದೆ ನಾನು. 20, 40, 60, 80, 100 ಇದಕ್ಕೆ ಈ ವಾರದಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಸೊ ಟೋಟಲ್ ಅಮೌಂಟ್ ಇದು ನಾನು ಇವಾಗ ಎಣಿಸೋದಿಲ್ಲ ಲಾಸ್ಟಲ್ಲಿ ಎಷ್ಟಿದೆ ಅಂತ. ಅಂದರೆ ಮಂತ್ಲಿ ಒಮ್ಮೆ ನಾನು ಎಣಿಸ್ತೀನಿ ಎಷ್ಟಿದೆ ಅಂತ. ಒಂದೊಂದು ತಿಂಗಳಿಗೆ ನಾನು ಅದನ್ನು ಸೇವ್ ಮಾಡಿರ್ತೀನಿ. ನೆಕ್ಸ್ಟ್ ಜನವರಿಗೆ ಶುರುವಿನಿಂದಲೇ 20 rupees ಆ್ಯಡ್ ಮಾಡ್ತೀನಿ, ಸೇವ್ ಮಾಡ್ತಾ ಬರ್ತೀನಿ. ಓಕೆ, ಇವಾಗ ಇದರಲ್ಲಿ ಎಷ್ಟು ಅಮೌಂಟು ಬಾಕಿಯಾಗಿದೆ? 100, 250 rupees. ಇದು ಯಾವುದಕ್ಕೆ ಸೇವ್ ಮಾಡೋದು ಅಂತ ನೋಡೋಣ. 250 rupees. ಯಾವುದಕ್ಕಾದ್ರೂ ಬರುತ್ತಾ ಅಂತ. ಆಗೋದಿಲ್ಲ. ಓಕೆ, ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. 100ಗೆ ಒಂದು 100 ಆ್ಯಡ್ ಮಾಡ್ತೀನಿ. ಇದಕ್ಕೆ ಒಂದು ಕಲರ್ ಮಾಡಿ 100 rupees ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಓಕೆ, ಈ 100 ಇದಕ್ಕೆ ಆ್ಯಡ್ ಮಾಡಿದೆ. ಇವಾಗ ಇದರಲ್ಲಿ 400 rupees ನಾನು ಸೇವ್ ಮಾಡಿದೆ. ನೀವು ಕೂಡ ಇದೇ ರೀತಿಯಾಗಿ ಸೇವ್ ಮಾಡಿ ತುಂಬಾನೇ ಹಣ ಉಳಿತಾಯ ಮಾಡಿ ಹೆಣ್ಮಕ್ಳಿಗೆ ಗೋಲ್ಡ್ ಕೂಡ ಪರ್ಚೇಸ್ ಮಾಡ್ಬೋದು. ಒಂದು 4 ತಿಂಗಳಿಗೊಮ್ಮೆ ಇದೆಲ್ಲ ಏನು ಮಾಡಬೇಕು, ಕೌಂಟ್ ಮಾಡಿ ಎಷ್ಟು ಅಮೌಂಟ್ ಇದೆ ಅಂತ ನೋಡಿ ಅದನ್ನು ಎತ್ತಿರಬೇಕು. ಒಂದು ಬ್ಯಾಂಕಲ್ಲಿ ತಗೊಂಡೋಗಿರ್ಬೇಕು. ಬ್ಯಾಂಕ್ ಅಂದರೆ ನಮ್ಮದು ಯಾವುದು ATM ಕಾರ್ಡ್ ವರ್ಕ್ ಆಗೋದಿಲ್ಲ, ATM ಕಾರ್ಡ್ ಇಲ್ಲ ಅಂತ ಬ್ಯಾಂಕಿಗೆ ನಾವು ಹಾಕಿರಬೇಕು. ಇಲ್ಲಾಂದರೆ ನಾವು ಅದರಲ್ಲಿ ATM ಎಲ್ಲ ಇದ್ದರೆ, ಫೋನ್ಪೇ, ಗೂಗಲ್ ಪೇ ಆ ರೀತಿ ಎಲ್ಲ ಇದ್ದರೆ ನಾವು ಅದನ್ನು ಖರ್ಚು ಮಾಡಿಬಿಡ್ತೀವಿ. ಇಷ್ಟು ಕಷ್ಟದಲ್ಲಿ ಸೇವ್ ಮಾಡಿದ ಅಮೌಂಟಿಗೆ ಬೆಲೆನೇ ಇರೋದಿಲ್ಲ. ಹಾಗಾಗಿ 150 rupees ನಾನಿವಾಗ ಈ ಮನಿ ಸೇವಿಂಗ್ಸಲ್ಲಿ ಆ್ಯಡ್ ಮಾಡ್ತೀನಿ. ಇದರಲ್ಲಿ ಇವಾಗ ಟೋಟಲ್ 2, 3, 4, 5, 6, 7, 8, 900 ಮನಿ ಸೇವ್ ಮಾಡಿದ್ದೀನಿ ಇವಾಗ ಇದರಲ್ಲಿ. ಓಕೆ, ಈ ವಾರದ ನಂದು ಮನಿ ಸೇವಿಂಗ್ಸ್ ಕಂಪ್ಲೀಟ್ ಆಯಿತು. ಡಿಸೆಂಬರ್ 2nd ವೀಕ್ ಇತ್ತು. ಇನ್ನು ಇದು ಎಲ್ಲ ಸ್ವಲ್ಪನೇ ಇರೋದು. ಹಾಗೂ ನೆಕ್ಸ್ಟ್ 2025 ನ್ಯೂ ಇಯರಲ್ಲಿ ನಾನು ಹೊಸದಾಗಿ ಮನಿ ಸೇವಿಂಗ್ಸ್ ಶುರು ಮಾಡ್ತಾ ಇದ್ದೀನಿ. ಹೊಸ ಪ್ಯಾಟರ್ನ್ಸನ್ನು ಕಲೆಕ್ಟ್ ಮಾಡಿ ಹೊಸದಾಗಿ ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಆಲ್ರೆಡಿ ಈ ವೀಕಲ್ಲಿ ನಂದು 3 ಮನಿ ಸೇವಿಂಗ್ ಕಂಪ್ಲೀಟ್ ಆಯಿತು. ಇದನ್ನು ನಾನು ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಪೌಚಲ್ಲಿ ನಾನು ಇಟ್ಟಿರ್ತೀನಿ. ಇದರಲ್ಲಿ ಆಲ್ರೆಡಿ 20 rupees ಇದ್ದು 2, ಹಾಗೂ ಲಾಸ್ಟ್ ವೀಕಲ್ಲಿ ಒಂದು ಮನಿ ಸೇವಿಂಗ್ಸ್ ಆಗಿತ್ತು, ಅದನ್ನು ಕೂಡ ಇದರಲ್ಲಿ ಇಟ್ಟಿದ್ದೀನಿ. ಹಾಗೆ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ನೋಡ್ಬೋದು ನೀವು ಎಷ್ಟು ಮನಿ ಸೇವಿಂಗ್ ಮಾಡಿದ್ದೇನೆ ಅಂತ ನೋಡಿ. ನೀವು ಕೂಡ ಇದೇ ರೀತಿಯಾಗಿ ಗೇಮ್ ಮಾಡಿ ಮನಿ ಸೇವಿಂಗ್ಸ್ ಮಾಡಿ ಇದೇ ರೀತಿಯಾಗಿ ಮಾಡಿ. ತುಂಬಾನೇ ಖುಷಿ ಆಗುತ್ತೆ. ಒಂದೊಂದು ಗೇಮ್ ಕಂಪ್ಲೀಟ್ ಮಾಡಿದಾಗ, ಒಂದೊಂದು ಟಾಸ್ಕ್ ಕಂಪ್ಲೀಟ್ ಮಾಡಿದಾಗ ನಮಗೆ ಫೀಲ್ ಆಗುತ್ತೆ. ಸೊ ನೀವು ಕೂಡ ಇದೇ ರೀತಿಯಾಗಿ ಮನಿ ಸೇವ್ ಮಾಡಿ ತುಂಬ ಅಮೌಂಟನ್ನು ಸೇವ್ ಮಾಡಿ ನೋಡಿ.
ನಾನಿವಾಗ ಇಷ್ಟು ಅಮೌಂಟನ್ನು ಮನಿ ಸೇವ್ ಮಾಡಿಟ್ಟಿದ್ದೀನಿ. ಕಾಣ್ತಾ ಇದೆಯಲ್ಲ, ಇಷ್ಟು ಅಮೌಂಟ್. ನೀವು ಕೂಡ ಇದೇ ರೀತಿಯಾಗಿ ಸೇವ್ ಮಾಡಿ. ಓಕೆ, ಇದನ್ನು ನಾನು ಹಾಗೆ ಇಟ್ಟಿರ್ತೀನಿ. 4 ಮಂತ್ಸ್ವರೆಗೆ ಎಷ್ಟು ಮನಿ ಸೇವಿಂಗ್ಸ್ ಆಗಿದೆ ಅಂತ ನೋಡಿ, ಆಮೇಲೆ ಆ ಹಣನ ಏನು ಮಾಡಬೇಕು ಅಂತ ನಾನು ನಿಮಗೆ ವ್ಲಾಗ್ ಮುಖಾಂತರ ಹೇಳ್ತೀನಿ. ಓಕೆ, ಅಲ್ಲಿವರೆಗೂ ಕಾಯ್ತಾ ಇರಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಇಲ್ಲಿಗೆ ನಾನು ಡಿಸೆಂಬರ್ 2nd ವೀಕ್ಸ್ ಇದ್ದು ಮನಿ ಸೇವಿಂಗ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಟೇಕ್ ಕೇರ್, ಬಾಯ್.